ಇವತ್ತಿಗೂ ದಸರಾ ದರ್ಬಾರಿಗೆ ದರ್ಬಾರ್ ಹಾಲ್ನಲ್ಲಿ ಬಂದು ಕೂತ್ಕೊಳ್ಳೋದಕ್ಕೆ ಎಲ್ರಿಗೂ ಪ್ರವೇಶ ಇರಲಿಲ್ಲ. ದಸರಾ ದರ್ಬಾರ್ ಹಾಲ್ ಯಾವಾಗ 1881ರಲ್ಲಿ 10ನೇ ಚಾಮರಾಜ ಒಡೆಯರು ಮೊತ್ತ ಮೊದಲ ಬಾರಿಗೆ ಮೈಸೂರು ದೇಶಕ್ಕೆ ಪ್ರಜಾಪ್ರಭುತ್ವವನ್ನು ಪರಿಚಯ ಮಾಡಿಸಿದ ಜನಕ 10ನೇ ಚಾಮರಾಜ ಒಡೆಯರು. ಭಾರತದ ಮೊತ್ತ ಮೊದಲ ಚುನಾವಣೆ ನಡೆಸಿದ್ದು 10ನೇ ಚಾಮರಾಜ ಒಡೆಯರು. ಭಾರತದ ಮೊತ್ತ ಮೊದಲ ಪ್ರಜಾಪ್ರತಿನಿಧಿ ಸಭೆ ನಡೆಸೋರು 10ನೇ ಚಾಮರಾಜ ಒಡೆಯರು. ಭಾರತಕ್ಕೆ ಮೊತ್ತ ಮೊದಲ ಪ್ರಜಾಪ್ರಭುತ್ವ ಅಂತ ಪರಿಚಯ ಮಾಡಿಸಿದ್ದು 10ನೇ ಚಾಮರಾಜ ಒಡೆಯರು. 1881ನಲ್ಲೇ ಎಲೆಕ್ಷನ್ ಮಾಡಿದ್ವು ನಾವು. ಎಲೆಕ್ಷನ್ ಮಾಡಿ ಕೌಂಟಿಂಗ್ ಅಂದ್ರೇನು, ವೋಟಿಂಗ್ ಅಂದ್ರೇನು ಅಂತ ಮಾಡಿ 144 ಕೌನ್ಸಿಲರ್ಗಳನ್ನ ಆಯ್ಕೆ ಮಾಡಿ ಪ್ರಜಾಪ್ರತಿನಿಧಿಗಳು ಅಂತ ಮಾಡಿ ಪ್ರಜಾಪ್ರಭುತ್ವದ ಒಂದು ಪರಿಚಯವನ್ನು ಭಾರತಕ್ಕೆ ಮಾಡಿಸಿದ್ದು 10ನೇ ಚಾಮರಾಜ ಒಡೆಯರು. ಆ ಪ್ರತಿನಿಧಿಗಳಿರ್ತಲ್ಲ, ತಾಲೂಕಿಗೆ ಇಬ್ಬರು ಇರ್ತಾಯಿದ್ರು. ಅವ್ರಿಗೆ ದಸರಾಗೆ ಬರೋಕ್ಕೆ ಅವಕಾಶ ಇರ್ತಾಯಿತ್ತು. ಪ್ರತಿ ದಸರಾಕ್ಕೆ ಬಂದು 6 ತಿಂಗಳಿಗೊಂದ್ಸಲ ಮೀಟಿಂಗ್ ಇರ್ತಾಯಿತ್ತು. ಆ ಒಂದು ಮೀಟಿಂಗು ದಸರಾದಲ್ಲಿ ಇರ್ತಾಯಿತ್ತು. ಆ ದಸರಾಗೆ ಬರಬೇಕಾದ್ರೆ ಒಂದು ಕೋಟು, ಒಂದು ಶಲ್ಯ ಮತ್ತು ಮೈಸೂರು ಪೇಟ ಕಚ್ಚೆ ಇದು ಹಾಕೊಂಡು ಬರಬೇಕಿತ್ತು. ಅದು ಮೈಸೂರು ದರ್ಬಾರ್ ಡ್ರೆಸ್ ಆಗ್ತಾಯಿತ್ತು.